ವಾಸ್ಕೋಡಿಗಾಮ ಸತ್ತು ಕೆಲ ವಾರ ಆಗಿತ್ತು. ಆಗ ಅವರ ಮುಂದೆ ಬಂದವರು ಬ್ರಿಟಿಷರು, ಇಂಗ್ಲೆಂಡ್ನ ವ್ಯಾಪಾರಿಗಳು. 1600ರ ಸಾಲಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವ ಕಂಪನಿಯನ್ನು ಶುರು ಮಾಡ್ತಾರೆ. ಒಬ್ಬ ಗಡಿಬಿಡಿಯಾದ ವ್ಯಾಪಾರಿ ಗುಂಪು ಅಂತ ಹುಟ್ಟಿದ ಈ ಸಂಸ್ಥೆ ಮುಂದೆ ಜಗತ್ತಿನ ದೊಡ್ಡದಾದ ಸಾಮ್ರಾಜ್ಯವನ್ನೇ ಕಟ್ತಾರೆ. 1608ರಲ್ಲಿ ಇವರ ಮೊದಲ ನೌಕೆ ಭಾರತದ ಗುಜರಾತ್ನ ಸೂರತ್ ಬಂದರು ತಲುಪ್ತದೆ. ಅವರು ಬಂದು ಹೇಳ್ತಾರೆ, ನಾವು ಇಲ್ಲಿಗೆ ಸ್ನೇಹಕ್ಕಾಗಿ ಬಂದಿದ್ದೇವೆ, ಕೇವಲ ವ್ಯಾಪಾರ ಮಾಡೋಕ್ಕೆ ಅಂತ ಹೇಳ್ತಾರೆ. ನಗುತ್ತಲೇ ಹೇಳ್ತಾರೆ. ಆದರೆ ಆ ನಗುವಿನ ಹಿಂದೆ ಒಂದು ಪೂರ್ತಿ ಪ್ಲ್ಯಾನ್ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅವರ ಕೈಯಲ್ಲಿ ಹಿಡಿದಿರೋದು ಕೋಟೆ ಕಟ್ಟಲು ಇಟ್ಟ ಮಣ್ಣು, ಗದ್ದುಗೆ ಕಟ್ಟಲು ಬಿತ್ತಿದ ಬೀಜ ಅಂತ ಯಾರಿಗೂ ಗೊತ್ತಿರಲ್ಲ. ಒಬ್ಬ ರಾಜರ ಜೊತೆ ಒಪ್ಪಂದ, ಇನ್ನೊಬ್ಬ ರಾಜರನ್ನು ಓಡಿಸುವ ರಾಜಕೀಯ. ಹೀಗೆ ಅವರ ಧೀಮಂತವಾಗಿ ಭಾರತದ ಒಳಗೆ ನುಗ್ತಾರೆ. ಸೂರತ್ ಬಂದರಿನಲ್ಲಿ ನೌಕೆ ಇಳಿದು ಕೇವಲ ವ್ಯಾಪಾರಕ್ಕೆ ಅಂತ ಬಂದ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕೇವಲ 20 ವರ್ಷಗಳಲ್ಲಿ ಭದ್ರತಾ ಸೈನ್ಯವನ್ನೇ ಸ್ಥಾಪನೆಯನ್ನು ಮಾಡ್ತಾರೆ. ಮತ್ತೆ ಬಂಗಾಳಕ್ಕೆ ಬಂದು ನವಾಬ್ ಸಿರಾಜುದ್ ದೌಲರ ವಿರುದ್ಧ ಯುದ್ಧಕ್ಕೆ ತಯಾರಿ ಮಾಡಿಕೊಳ್ತಾರೆ. ಅವರು ಯುದ್ಧ ಮಾಡ್ತಾರೆ. ಆದರೆ ಯುದ್ಧದ ಗದ್ದೆಯಲ್ಲಿ ಆಯುಧಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದು ದ್ರೋಹ ಆಗಿರುತ್ತೆ. ಬ್ರಿಟಿಷ್ ನಾಯಕ ರಾಬರ್ಟ್ ಕ್ಲೈವ್ ನವಾಬರ ಹತ್ತಿರ ಇದ್ದಂಥ ಮಂತ್ರಿಗಳು, ಸೇನಾಧಿಪತಿಗಳು ಮಿರ್ಜಾಫರ್ ಜೊತೆ ಲಂಚದ ಒಪ್ಪಂದವನ್ನು ಮಾಡಿಕೊಳ್ತಾನೆ. ನೀವೊಂದು ಕೆಲಸ ಮಾಡಿ, ಯುದ್ಧದ ಮಧ್ಯೆ ನಿಮ್ಮ ಸೈನ್ಯ ಹಿಂದೆ ತಿರುಗಿಸಿಕೊಂಡು ಹೋಗಿ ಅಂತ ಹೇಳಿಕೊಡ್ತಾನೆ. ಅವರು ಸಹ ಅದನ್ನೇ ಮಾಡ್ತಾರೆ. ಸಿರಾಜುದ್ದೌಲಾ ತಾನು ಮೆಚ್ಚಿದ ತನ್ನವರಿಂದನೇ ಅವನು ಸಾಯ್ತಾನೆ. ಮಾತಿನಂತೆ ಅವರಿಗೆ ಹೇಳಿದ್ದನ್ನು ಕೊಡ್ತಾರೆ. ಈ ಒಂದು ಯುದ್ಧ ಪ್ಲಾಸಿಯ ಯುದ್ಧ. ಅದು ಕೇವಲ ಸೇನೆಗಳ ಮಧ್ಯೆ ನಡೆದ ಘರ್ಷಣೆಯಲ್ಲ, ಅದು ಭಾರತದ ಭವಿಷ್ಯವನ್ನೇ ಬದಲಾಯಿಸಿದ ಒಂದು ತಿರುವಾಗುತ್ತೆ. ಅಂದಿನಿಂದ ಮುಗಿಯಿತು ರಾಜರ ಕಾಲ ಮತ್ತು ಆರಂಭವಾಗಿದ್ದು ಬ್ರಿಟಿಷರ ಸಾಮ್ರಾಜ್ಯ. ಒಂದರ ಮೇಲೆ ಒಂದು ರಾಜ್ಯ, ಮದ್ರಾಸ್, ಬಂಗಾಳ ಕೊಲ್ಲಿ, ಮುಂಬೈ ಎಲ್ಲವನ್ನೂ ತಮ್ಮ ವಶ ಮಾಡಿಕೊಳ್ತಾರೆ. ಬ್ರಿಟಿಷ್ ಧ್ವಜ ಹಾರುತ್ತಿದ್ದಂತೆ ಭಾರತೀಯರ ಧ್ವನಿ ಕೂಡ ಕಡಿಮೆಯಾಗಿ ಬಿಡುತ್ತೆ. 100 ವರ್ಷಗಳ ಕಾಲ ಬ್ರಿಟಿಷ್ ಆಳ್ವಿಕೆ ತೀರಾ ಕಠಿಣ ಆಗುತ್ತೆ. ಭಾರತೀಯ ಸಿಪಾಯಿಗಳು ಅವರ ಸೇನೆಗೆ ಸೇರಿದ್ದರು. ಗೌರವ, ಅಸಮಾನತೆ ಹಾಗೂ ಆಹಾರ ಯಾವುದು ಸಿಗುತ್ತಿರಲಿಲ್ಲ. ಅದನ್ನು ಮೊದಲು ಪ್ರಶ್ನಿಸಿದ ವ್ಯಕ್ತಿ ಮಂಗಲ್ ಪಾಂಡೆ. ಅವನ ತೋಳಿನಲ್ಲಿ ಬಂದೂಕಿತ್ತು, ಆದರೆ ಅವನ ಹೃದಯದಲ್ಲಿ ಒತ್ತಿತ್ತು ಹೋರಾಟದ ಬೆಂಕಿಗೆ ಅವನ ಆಕ್ರೋಶ. ಯಾಕೆಂದರೆ ಸಿಪಾಯಿಗಳಿಗೆ ನೀಡುತ್ತಿದ್ದ ಬಂದೂಕಿನಲ್ಲಿ ಹಂದಿಯ ಹಾಗೂ ದನದ ಕೊಬ್ಬನ್ನು ಸವರಿ ಅವನ ಬಾಯಿಯಿಂದ ತೆಗೆದು ಬಂದೂಕನ್ನು ಉಪಯೋಗಿಸ್ತಿದ್ದರು. ಅದಕ್ಕಾಗಿ ಮಂಗಲ್ ಪಾಂಡೆ ಮೊದಲ ಬಾರಿ ಬ್ರಿಟಿಷರ ವಿರುದ್ಧ ಧ್ವನಿಯನ್ನು ಎತ್ತುತ್ತಾರೆ. ಮಂಗಲ್ ಪಾಂಡೆ ಗರ್ಜಿಸಿದನೆ, ಇದು ಸುಮ್ಮನಿರುವ ಕಾಲವಲ್ಲ, ಇದು ಜಾಗೃತಿ ಇರುವ ಹೊತ್ತು. ಅವನ ಬೆನ್ನಿಗೆ 100 ಸಿಪಾಯಿಗಳು, ಜನ ಸಮುದಾಯ. ಇದೇ ಮೊದಲ ಬಾರಿಗೆ ಮುಗಿಲೆದ್ದ ಸ್ವತಂತ್ರಕ್ಕಾಗಿ ತಿರುಗಿ ಬಿದ್ದ ಮೊದಲ ಹೋರಾಟಗಾರನಾಗ್ತಾನೆ. ಈ ಹೋರಾಟದಿಂದ ಭಾರತ ಎದ್ದು ನಿಂತಿತು. ನಾವು ದಾಸರಲ್ಲ, ನಾವು ನಮ್ಮ ನಾಡಿನ ನಾಯಕರು ಅಂತ ಹೇಳ್ತಾರೆ. ಬ್ರಿಟಿಷ್ಗೂ ಈ ಹೋರಾಟ ಅಚ್ಚರಿಯಾಯಿತು. ಅವರು ಹಿಂಸಾತ್ಮಕವಾಗಿ ಹೋರಾಟ ಮಾಡಿದರು. ಸಾವಿರಾರು ಜನರನ್ನು ಸಾಯಿಸ್ತಾರೆ, ಕಟ್ಟಡಗಳಿಗೆ ಬೆಂಕಿಗಳನ್ನ ಹಾಕ್ತಾರೆ. ಸ್ವತಂತ್ರಕ್ಕಾಗಿ ಕೂಗಿದವರು ಗದ್ದಲಕಾರ ಎಂದು ಕರೀತಾರೆ. 1857ರ ಈ ಹೋರಾಟದಲ್ಲಿ ಜಯ ಸಿಗಲಿಲ್ಲ. ಆದರೆ ಅದು ಭಾರತದ ಹೃದಯದಲ್ಲಿ ಸ್ವಾತಂತ್ರ್ಯವನ್ನು, ಹೋರಾಟವನ್ನು ಹುಟ್ಟುಹಾಕುತ್ತೆ. ಬ್ರಿಟಿಷ್ ಆಳ್ವಿಕೆಗೆ ಪಾಶ ಭಯದಂತಿದ್ದರೆ ಜನರ ಮನಸ್ಸು ಈಗ ತಿರುಗಿ ಬಡಿದ ಮುತ್ತಿನಂತಿತ್ತು. 1857ರ ಹೋರಾಟ ಕೆಳಗೆ ಬಿತ್ತು. ಆದರೆ ಬ್ರಿಟಿಷ್
ಆದರೆ ಬ್ರಿಟಿಷರನ್ನು ನಡುಗಿಸುತ್ತಿದ್ದ ಇನ್ನೊಂದು ಶಕ್ತಿ ನಿಶ್ಶಬ್ದವಾಗಿ ಬೆಳೆಯುತ್ತಿತ್ತು, ಜನರ ನಂಬಿಕೆ. ಅದಕ್ಕೆ ರೂಪ ಕೊಟ್ಟವರು ಮೋಹನ್ ದಾಸ್ ಕರಮಚಂದ್ರ ಗಾಂಧೀಜಿ. ಅವರು ಬಂದದ್ದು ಶಸ್ತ್ರಾಸ್ತ್ರವಿಲ್ಲದೆ, ಬಲವಂತವಿಲ್ಲದೆ, ಅದೇ ಅಸಾಧ್ಯವಾದ ಶಕ್ತಿ ಹಿಡಿದು, ಸತ್ಯ ಮತ್ತು ಅಹಿಂಸೆಯ ಮೂಲಕ. ಗಾಂಧೀಜಿ ಹೇಳಿದರು, ಬ್ರಿಟಿಷರನ್ನು ತೊಳೆಯುವುದು ಗದ್ದಲದಿಂದಲ್ಲ, ನಮ್ಮ ಶುದ್ಧ ನಡತೆಯಿಂದ. ಅವರ ತಂತ್ರ, ಅಸಹಕಾರ, ನವಲಿಖಿತ ಚಳವಳಿ, ದಂಡಿ ಮಾರ್ಚ್ ಇವೆಲ್ಲ ಇಂಗ್ಲಿಷ್ ಅಧಿಕಾರಿಗಳ ಹೆಗಲು ನಡುಗುವಂತೆ ಮಾಡ್ತವೆ. ಗಾಂಧೀಜಿ ಮಾಡಿದ ಒಂದೊಂದು ಚಳುವಳಿಗಳು ಕೂಡ ಬ್ರಿಟಿಷರ ಎದೆಗಳು ನಡುಗುವಂತೆ ಇರುತ್ತದೆ. ಈ ನಡುವೆ ಭಗತ್ ಸಿಂಗ್ ನೇತೃತ್ವದಲ್ಲಿ ಯುವಕರ ಹೋರಾಟ ಧ್ವನಿ ಹೆಚ್ಚಾಗಿರುತ್ತದೆ. ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಅನ್ನೋದು ಕೇಳಿ ಸಿಗಲ್ಲ, ತೆಗೆದುಕೊಂಡು ಬರಬೇಕು ಅಂತ ಧ್ವನಿಯನ್ನು ಎತ್ತುತ್ತಾರೆ. ಈ ಹೋರಾಟಗಳು ವಿಭಿನ್ನವಾಗಿದ್ದರೂ ಗುರಿ ಒಂದೇ ಆಗಿರುತ್ತದೆ, ಬ್ರಿಟಿಷ್ ಆಡಳಿತದ ಅಂತ್ಯ. ಭಾರತದ ಹೃದಯದಲ್ಲಿ ಒಂದು ಧ್ವನಿ ಸ್ಪಷ್ಟವಾಯಿತು, ನಾವು ನಮ್ಮ ನಾಡು ಹಿಂದಿರುಗಿಸಿಕೊಳ್ಳಲೇಬೇಕು ಅನ್ನೋದು. ಇದು ಕೇವಲ ಹೋರಾಟ ಅಲ್ಲ, ಇದು ಒಂದು ನಾಡಿನ ಮರುಜನ್ಮ. ಇಲ್ಲಿ ಶಬ್ದವಿತ್ತು, ಆದರೆ ಶಸ್ತ್ರವಿಲ್ಲ. ಇಲ್ಲಿ ನೋವಿತ್ತು, ಆದರೆ ಬಲವಿತ್ತು. ಅದರ ಹೆಸರೇ ಭಾರತದ ಸ್ವಾತಂತ್ರ್ಯ ಹೋರಾಟ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಮುಂದೆ ಕುಳಿತಿರುವ ಜನರು ಕಣ್ಣುಗಳಲ್ಲಿ ನಿರೀಕ್ಷೆಯಿಂದ ಇರ್ತಾರೆ. ರಾತ್ರಿ 12 ಗಂಟೆ ಹೊಸ ದಿನಾಂಕ ಘೋಷಣೆಯಾಗುತ್ತೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ತಮ್ಮ ಟ್ರಿಸ್ಟ್ ವಿತ್ ಡೆಸ್ಟಿನಿ ಭಾಷಣವನ್ನು ನೀಡುತ್ತಿದ್ದಾರೆ. ನವದೆಹಲಿಯ ರೆಡ್ ಫೋರ್ಟ್ನ ಮೇಲೆ ಭಾರತದ ಧ್ವಜ ಹಾರುತ್ತದೆ. ಜನರು ಕುಣಿದು ಕುಪ್ಪಳಿಸುವುದು, ತಾಯಿ ಮಗುವನ್ನು ತಲೆ ಮೇಲೆ ಎತ್ತಿರುವುದು, ಹಳ್ಳಿಗಳಿಂದ ನಗರದೆಡೆಗೆ ಒಂದೇ ಮಾತರಂ ಎನ್ನುವ ಘೋಷ ಜೋರಾಗುತ್ತದೆ. ಸಾವಿರಾರು ಬಲಿದಾನ, ನೂರಾರು ಹೋರಾಟಗಳು, ದಶಕಗಳ ನಿರೀಕ್ಷೆಯ ನಂತರ ಆ ದಿನ ಮತ್ತೆ ಬರುತ್ತೆ. ಭಾರತ ದಾಸರಿಂದ ಸ್ವತಂತ್ರ ದೇಶವಾಗಿ ಬಿಡುತ್ತೆ. 1947ರಲ್ಲಿ ಆಗಸ್ಟ್ 15ರ ಮಧ್ಯರಾತ್ರಿ ಬ್ರಿಟಿಷ್ ಸಾಮ್ರಾಜ್ಯದ ಚಾಪ್ಟರ್ ಮುಗಿಯುತ್ತದೆ. ಪಂಡಿತ್ ಜವಾಹರ್ಲಾಲ್ ನೆಹರು ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಧ್ವಜವನ್ನು ಹಾರಿಸ್ತಾರೆ. ಅವರ ಮಾತು ಇತಿಹಾಸದ ಹೃದಯದಲ್ಲಿ ನಿತ್ಯ ಅಡಗಿರುತ್ತದೆ. ಅದು ಕೇವಲ ಒಂದು ರಾಷ್ಟ್ರಕ್ಕೆ ಸಿಕ್ಕಿದ್ದ ಸ್ವತಂತ್ರ ಅಲ್ಲ, ಅದು ಸಾವಿರಾರು ಮಂದಿ ತ್ಯಾಗದ ಫಲ ಆಗಿತ್ತು. ಇದು ಗಾಂಧೀಜಿಯ ಚಟುವಟಿಕೆಗಳ ಜಯ ಆಗಿತ್ತು. ಇದು ಭಾರತ ಎನ್ನುವ ಹೆಸರಿನ ಪುನರ್ಜನ್ಮವಾಗಿತ್ತು. ಈ ಸ್ವತಂತ್ರ ನಮ್ಮದು, ಆದರೆ ಇದು ತಾನಾಗಿ ಬಂದಿದ್ದಲ್ಲ. ಇದು ತ್ಯಾಗದಿಂದ, ಕಠಿಣ ಪರಿಶ್ರಮದಿಂದ, ಹೋರಾಟದಿಂದ ಬಂದಿದೆ. ಸ್ವರಾಜ್ಯ ನಮ್ಮ ಹಕ್ಕು, ನಾವು ಅದನ್ನು ಪಡೆದಿದ್ದೇವೆ.